ಗೋಲ್ ಗುಂಬಜ್ ಇತಿಹಾಸ ಮತ್ತು ವಾಸ್ತುಶಿಲ್ಪ. Gol Gumbaz, History and Architecture. ಗೋಲ್ ಗುಂಬಜ್ ಬಿಜಾಪುರವನ್ನು ಆಳಿದ ಮೊಹಮ್ಮದ್ ಆದಿಲ್ ಶಾ 1527-1257 ಅವರ ಭವ್ಯ ಸಮಾಧಿ ಸ್ಮಾರಕವಾಗಿದೆ. ಈ ಸ್ಮಾರಕದ ನಿರ್ಮಾಣವು ಅವರ ಆಳ್ವಿಕೆಯ ಅವಧಿಯಲ್ಲಿ ಪ್ರಾರಂಭವಾಗಿ ಅವರ ಮರಣದ ನಂತರ 1656ರ ಸುಮಾರಿಗೆ ಸ್ಥಗಿತಗೊಂಡಿರಬಹುದು. ನಂತರ 1659ರಲ್ಲಿ ಪ್ರಸಿದ್ಧ ವಾಸ್ತುಶಿಲ್ಪಿಗಳಾದ ಯಾಕುತ್ ಮತ್ತು ದಬೂಲ್ ಅವರ ಮಾರ್ಗದರ್ಶನದಲ್ಲಿ ಪೂರ್ಣಗೊಂಡಿತು. ಗೋಲ್ ಗುಂಬಜ್ನ ತಳಹದಿ ಪ್ರತಿ ಬದಿಯು ಸುಮಾರು 50 ಮೀಟರ್ ಉದ್ದದ ಚಚ್ಚೌಕವಾಗಿದೆ. ಹೊರಗಡೆ ಎತ್ತರ 198 ಅಡಿ, ಒಳಗಡೆ ಎತ್ತರ 175 ಅಡಿ. ಮೇಲಿರುವ ಗೋಳಾಕಾರದ ಗುಮ್ಮಟವು 39 ಮೀಟರ್ 124 ಅಡಿ ವ್ಯಾಸ ಹೊಂದಿದ್ದು, ರೋಮ್ನ ಸೈಂಟ್ ಪೀಟರ್ ಬ್ಯಾಸಿಲಿಕಾದ ನಂತರ ಇದು ಜಗತ್ತಿನ 2ನೇ ಅತಿ ದೊಡ್ಡ ಮಾನವ ನಿರ್ಮಿತ ಗುಮ್ಮಟವಾಗಿದೆ. The second largest man-made dome in the world after St. Peter's Basilica in Rome. Gol Gumbaz consists of 8 stories and is one of the largest single-chamber structures ever built. The dome stands without any internal pillars and is supported entirely by an advanced architectural system known as pendentives, formed by 8 intersecting arches. This technique is extremely rare in India. ಈ ಸ್ಮಾರಕವು 8 ಮಹಡಿಗಳನ್ನು ಹೊಂದಿದ್ದು, ಜಗತ್ತಿನಲ್ಲಿರುವ ಅತ್ಯಂತ ದೊಡ್ಡ ಸಿಂಗಲ್ ಚೇಂಬರ್ ರಚನೆಗಳಲ್ಲೊಂದು. ಗುಮ್ಮಟವು ಯಾವುದೇ ಕಂಬಗಳ ಸಹಾಯವಿಲ್ಲದೆ ನಿಂತಿದ್ದು, ಪೆಂಡೆಂಟಿವ್ ಪದ್ಧತಿಯ ಮೂಲಕ ಪರಸ್ಪರ ಕ್ರಾಸ್ ಆಗುವ 8 ಕಮಾನುಗಳ ಆಧಾರದ ಮೇಲೆ ನಿಂತಿದೆ. ಭಾರತದಲ್ಲಿ ಈ ಬಗೆಯ ವಾಸ್ತುಶಿಲ್ಪವು ಬೇರೆ ಎಲ್ಲಿಯೂ ಕಂಡುಬರುವುದಿಲ್ಲ. ನಿರ್ಮಾಣದ ಸಮಯದಲ್ಲಿ ಗೋಲ್ ಗುಂಬಜ್ ಇಸ್ಲಾಮಿಕ್ ಜಗತ್ತಿನ ಅತಿ ದೊಡ್ಡ ಗುಮ್ಮಟವನ್ನು ಹೊಂದಿತ್ತು. ಗುಮ್ಮಟವನ್ನು ಇಟ್ಟಿಗೆಯಿಂದ ನಿರ್ಮಿಸಿ ಸುಣ್ಣದ ಪದರಗಳಿಂದ ಸಿಮೆಂಟ್ ಮಾಡಲಾಗಿದೆ. 4 ಮೂಲೆಗಳಲ್ಲಿ ಅಷ್ಟಭುಜಾಕಾರದ ಗೋಪುರಗಳು ಇದ್ದು, ಪ್ರತಿಯೊಂದು 7 ಮಹಡಿಗಳಾಗಿ ವಿಭಾಗಗೊಂಡಿದೆ. ಗುಮ್ಮಟದ ಒಳಭಾಗದಲ್ಲಿ ಹಾಲ್ನಿಂದ 33.22 ಮೀಟರ್ ಎತ್ತರದಲ್ಲಿ ವೃತ್ತಾಕಾರದ ಗ್ಯಾಲರಿ ಇದೆ. ಇದನ್ನೇ ಪಿಸುಗುಟ್ಟುವ ಗ್ಯಾಲರಿ ಎಂದು ಕರೆಯುತ್ತಾರೆ. Meters above the hall floor runs along the inner circumference of the dome. This is famously known as the Whispering Gallery. One of Gol Gumbaz's most astonishing features is its acoustic perfection. ಗೋಲ್ ಗುಂಬಜ್ನ ಅತ್ಯಂತ ವಿಶಿಷ್ಟ ಲಕ್ಷಣವೆಂದರೆ ಅದರ ಪ್ರತಿಧ್ವನಿ ಗುಣ. ಒಂದು ಚಪ್ಪಾಳೆ ತಟ್ಟಿದರೆ ಅದು 7ರಿಂದ 11 ಬಾರಿ ಪ್ರತಿಧ್ವನಿಸುತ್ತದೆ. ಅತಿ ಸಣ್ಣ ಪಿಸುಗುಟ್ಟು ಸಹ 37 ಮೀಟರ್ ದೂರದಲ್ಲಿ ಸ್ಪಷ್ಟವಾಗಿ ಕೇಳುತ್ತದೆ. ಹೊರಗಡೆ ಗೋಡೆಗಳ ಮೇಲೆ ಪಾರಿವಾಳಗಳು, ಆನೆಗಳು, ಕಮಲದಳಗಳು ಮತ್ತು ಕಂಠಹಾರಗಳ ಸುಂದರ ಕೆತ್ತನೆಗಳಿವೆ. ಹಾಲ್ನ ಮಧ್ಯಭಾಗದಲ್ಲಿರುವ ವೇದಿಕೆಯಲ್ಲಿ ಮೊಹಮ್ಮದ್ ಆದಿಲ್ ಶಾ ಮತ್ತು ಅವರ ಕುಟುಂಬದ ಕೃತಕ ಸಮಾಧಿಗಳು ಇವೆ. ನಿಜವಾದ ಸಮಾಧಿಗಳು ಬ್ಲೇವಿಂಗ್ನಲ್ಲಿ ಸುರಕ್ಷಿತವಾಗಿವೆ. ಇಬ್ರಾಹಿಂ ಆದಿಲ್ ಶಾ ಸಕ್ಟಾ ಅವರ ಸಮಾಧಿಯಾದ ಇಬ್ರಾಹಿಂ ರೌಜಾಕ್ಕೆ ಪ್ರತಿಸ್ಪರ್ಧಿಯಾಗುವ ಉದ್ದೇಶದಿಂದಲೇ ಗೋಲ್ ಗುಂಬಜ್ ನಿರ್ಮಿಸಲಾಯಿತು. ಇಂದಿಗೂ ಗೋಲ್ ಗುಂಬಜ್ ಬಿಜಾಪುರದ ಅತ್ಯಂತ ಭವ್ಯ ಮತ್ತು ಐತಿಹಾಸಿಕ ಸ್ಮಾರಕವಾಗಿ ನಿಂತಿದೆ. Monument of Bijapur.
standing as a timeless symbol of Deccan architectural genius. St. Peter's Basilica in Rome.